ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಜಸ್ಟ್ ಮ್ಯಾನಿಫೆಸ್ಟ್. ಹಿಂದಿನ ವಿಡಿಯೋನಲ್ಲಿ ಗುಪ್ತ ನವರಾತ್ರಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋನಲ್ಲಿ ಗುಪ್ತ ನವರಾತ್ರಿನ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈ ತಿಂಗಳ 19ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ 9 ದಿನಗಳ ಕಾಲ ಗುಪ್ತ ನವರಾತ್ರಿಯನ್ನು ಈ ಮಾಘ ಮಾಸದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಗುಪ್ತ ನವರಾತ್ರಿಯಲ್ಲಿ ಬಹಳ ಸರಳವಾಗಿ ತಾಯಿಯ ಆರಾಧನೆ ಪೂಜೆ ಮಾಡಿ ಆಚರಣೆ ಮಾಡಿ ಅವಳ ಆಶೀರ್ವಾದನ ಪಡಿಬಹುದು. ಪ್ರತಿನಿತ್ಯ ಮನೆಯಲ್ಲಿ ನಿತ್ಯ ಪೂಜೆ ಹೇಗೆ ಮಾಡ್ತೀವೋ, ದೀಪ ಧೂಪ ಆರಾಧನೆ ಹೇಗೆ ಮಾಡ್ತೀವೋ ಹಾಗೆ ಕೂಡ ಈ ಗುಪ್ತ ನವರಾತ್ರಿಯಲ್ಲೂ ತಾಯಿಯನ್ನು ಆರಾಧನೆ ಮಾಡಬಹುದು. ಈ ಪೂಜೆಯನ್ನು ಮಾಡುವಾಗ ಗೌಪ್ಯವಾಗಿ ಮಂತ್ರ ಸಾಧನೆ ಮಾಡಬೇಕು. ಹೆಚ್ಚಿನದಾಗಿ ಮಂತ್ರ ಸಾಧನೆಗೆ ಇಲ್ಲಿ ಆದ್ಯತೆ ಇದೆ. ಸರಳ ಪೂಜೆಯನ್ನು ಮಾಡ್ಬೋದು. ಕಳಸ ಸ್ಥಾಪನೆ ಮಾಡಬೇಕು. ಕಳಸ ಸ್ಥಾಪನೆ ಮನೆಯಲ್ಲೊಂದು ಆಲ್ರೆಡಿ ಕಳಸ ಇದೆ ಅನ್ನೋದಾದರೆ ಈ ಕಳಸವನ್ನು ಚಿಕ್ಕದಾಗಾದರೂ ಇಟ್ಕೋಬೋದು. ಇಲ್ಲ ನಾವು ಇಡೋದಿಲ್ಲ ಅಂದರೆ ತಾಯಿಯ ಒಂದು ಫೋಟೋಗೆ ಮನೆ ಕುಲದೇವತೆ ಆದರೂ ಸರಿ, ಚಾಮುಂಡಿ, ಶಾರದಾದೇವಿ, ಮಹಾಲಕ್ಷ್ಮಿ ಹೀಗೆ ಯಾವುದಾದ್ರೂ ಒಂದು ರೂಪಕ್ಕೆ ನಾವು ಒಂದು ಫೋಟೋವನ್ನು ಚಿಕ್ಕದಾಗಿ ಇಟ್ಟುಕೊಂಡು 9 ದಿನಗಳ ಕಾಲ ರಾತ್ರಿ ಮತ್ತು ಹಗಲು 2 ಹೊತ್ತು ಪೂಜೆ ಮಾಡ್ಬೋದು. ಆಗಲ್ಲ ಅಂದರೆ ನಮಗೆ ಅನುಕೂಲವಾದಂತಹ ಯಾವುದೇ ಒಂದು ಟೈಮಲ್ಲಾದರೂ ಸರಿ ಸಂಜೆ ಹೊತ್ತಿಗೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಸಂಜೆ ಹೊತ್ತಿನ ಪೂಜೆ ತುಂಬ ಶ್ರೇಷ್ಠ ಆಗತ್ತೆ. ಚಿಕ್ಕದಾಗಿ ಪೂಜೆ, ನೈವೇದ್ಯ, ಧೂಪ ದೀಪ, ಹೂ ಅಲಂಕಾರ, ಪಂಚೋಪಚಾರ ಪೂಜೆ ಮಾಡ್ಬೋದು, ಷೋಡಶೋಪಚಾರ ಪೂಜೆ ಮಾಡ್ಬೋದು. ಸಾತ್ವಿಕವಾದಂಥ ಆಹಾರ ತಗೊಳ್ತಾ ನಾವು ತಾಯಿಗೆ ಬೆಲ್ಲದನ್ನ, ಹೆಸರುಬೇಳೆ, ಪಾನಕವನ್ನು ಒಂದೊಂದು ದಿನ ಒಂದೊಂದು ರೀತಿ ನೈವೇದ್ಯವನ್ನು ಕೊಟ್ಟು ಉಪವಾಸ ಇದ್ದು ಶುದ್ಧಿಯಾಗಿ ಸರಳತೆಯಿಂದ ಪೂಜೆ ಮಾಡಬಹುದು. ನಾನಿಲ್ಲಿ ಹೀಗೆ ನಿಯಮವಾಗಿ ಹೀಗೆ ಕಟ್ಟುಪಾಡಿನಿಂದ ಪೂಜೆ ಮಾಡಬೇಕು ಅಂತ ಯಾವುದನ್ನು ಹೇಳ್ತಿಲ್ಲ. ಪ್ರತಿಯೊಬ್ಬರು ಅವರವರ ದಿನನಿತ್ಯದ ದಿನಚರಿಯಲ್ಲಿ ಕೆಲಸದಲ್ಲಿ ಅವರವರ ಅನುಕೂಲತೆಗಳನ್ನ ನೋಡಿಕೊಂಡು ಮನೆಯಲ್ಲಿ ಸಾಧ್ಯವಾದಷ್ಟು ಸರಳವಾಗಿ ಪೂಜೆ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಹೆಚ್ಚಿನದಾಗಿ ಮಂತ್ರ ಅಥವಾ ಒಂದು ಮಂತ್ರೋಪಾಸನೆ ಅಂತ ಏನು ಹೇಳ್ತೀವಿ ಅದಕ್ಕೆ ಆದ್ಯತೆ ಜಾಸ್ತಿ ಇದೆ. ಏನೂ ಆಗಲ್ಲ ಅಂದರೂ ಕೂಡ ಸರಳವಾಗಿ ಒಂದು ಮಂತ್ರವನ್ನು ನಿತ್ಯ ಹಗಲು ರಾತ್ರಿ ಸಾಧ್ಯವಾದಷ್ಟು ಜಪ ಮಾಡೋದ್ರಿಂದ ಹೆಚ್ಚಿನ ಫಲ ಸಿಗತ್ತೆ. ತಾಯಿಯನ್ನು ಓಂ ದುಮ್ ದುರ್ಗಾಯೇ ನಮಃ ಅಂತ ನಿತ್ಯ ಜಪಿಸೋದ್ರಿಂದನೂ ಕೂಡ ಒಳ್ಳೆಯದಾಗತ್ತೆ.